ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಮನೇಲಿ ಬೋರ್ ಆಗುತ್ತೆ ಅಂತ ಹಾಗೆ ಕೂತ್ಕೊಂಡಿದ್ದೆ. ಮಳೆ ಎಲ್ಲ ಬಿಟ್ಟು ಹೊರಗಡೆ ಎಲ್ಲ ಕ್ಲಿಯರ್ ಆಗಿತ್ತು. ಅಷ್ಟೊತ್ತಿಗೆ ನನಗೊಂದು ಐಡಿಯಾ ಬಂತು, ಫ್ಲವರ್ ಅರೇಂಜ್ಮೆಂಟ್ ಮಾಡೋಣ ಅಂತ. ಅದಕ್ಕೆ ಒಂದು ವಾಸ್ ತಗೊಂಡು ಫ್ಲವರ್ ಅರೇಂಜ್ಮೆಂಟ್ ಮಾಡೋಕ್ಕೆ ಈಗ ಫ್ಲವರ್ ಹುಡ್ಕೋಣ ಬನ್ನಿ ನನ್ನೊಟ್ಟಿಗೆ. ಇದು ನಮ್ಮ ವಾಸ್. ಈ ಪ್ಲಾಂಟ್ ಇಂದ ನಾನು ಆಲ್ರೆಡಿ ಸ್ವಲ್ಪ ಫ್ಲವರ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇದೇ ಫ್ಲವರ್ಸ್, ಇದು ನೋಡೋಕೆ ಲ್ಯಾವೆಂಡರ್ ಫ್ಲವರ್ ತರ ಇದೆ, ಚೆನ್ನಾಗಿದೆ ಲ್ಯಾವೆಂಡರ್ ಕಲರ್ ಅಲ್ಲಿ. ಸೊ ಇದನ್ನ ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ. ಇನ್ನೇನೇನು ಸಿಗುತ್ತೆ ಅಂತ ಹುಡ್ಕೋಣ ಬನ್ನಿ. ಈ ಕಲರ್ಫುಲ್ ಲೀವ್ಸ್ ತುಂಬಾ ಚೆನ್ನಾಗಿದೆ, ಇದ್ರಲ್ಲಿ ಒಂದು 2 ಪ್ಲಕ್ ಮಾಡೋಣ. ಇದ್ರೊಟ್ಟಿಗೆ 4 ಲೀವ್ಸ್ ಕಲೆಕ್ಟ್ ಮಾಡಿದೆ. ಈಗ ನೆಕ್ಸ್ಟ್ ಏನ್ ಸಿಗುತ್ತೆ ನೋಡೋಣ ಬನ್ನಿ. ಈ ಮರದ ಲೀವ್ಸ್ ಚೆನ್ನಾಗಿ ಕಾಣ್ಬೋದು, ಸ್ವಲ್ಪ ಪ್ಲಕ್ ಮಾಡೋಣ. ಇದು ಕೂಡ 1 ಪ್ಲಕ್ ಮಾಡಿದೆ. ಅಲ್ಲೊಂದು ಹೂ ಕಾಣ್ತಿದೆ, ಅದನ್ನ ಕುಯ್ಯಕ್ಕೆ ಹೋಗೋಣ ಬನ್ನಿ. ಬಟ್ ಇದಷ್ಟು ಚೆನ್ನಾಗೇ ಇಲ್ಲ, ಬಟ್ ಈಚೆ ಒಂದು ಪರವಾಗಿಲ್ಲ, ಸ್ವಲ್ಪ ನೋಡಿ ಚೆನ್ನಾಗಿಲ್ಲ ಇದು ಕೂಡ. ಸೊ ನೋ ನೀಡ್ ದಿಸ್ ಒನ್. ಈಗ ರೇಣಿ ಸೀಸನ್ ಆಗಿರೋದ್ರಿಂದ ನನ್ಗೆ ಅದ್ರ ಜೊತೆ ಕರೆಕ್ಟಾಗಿ ಸೂಟ್ ಆಗೋಂಥ ಯಾವ ಫ್ಲವರು ಸಿಕ್ಕಿಲ್ಲ. ಸೊ ಹಾಗೆ ಟ್ರೈ ಮಾಡಿ ನೋಡೋಣ ಬನ್ನಿ. ಇದೆಷ್ಟೇನೋ ಸಿಕ್ಕಿದೆ, ಇದನ್ನ ವಾಶ್ ಮಾಡ್ಕೊಂಡು ಬರಬೇಕು ಬನ್ನಿ. ಈ ವಾಸಿನ ಹಾಫ್ ಅಷ್ಟು ನೀರು ತುಂಬಿದ್ದೀನಿ. ಹಿಯರ್ ವಿ ಗೋ. ನನ್ನ ಸಿಸ್ಟರ್ ಮಿಸ್ ಆಗಿ ಆ ಫ್ಲವರಿನ ಸ್ಟೆಮ್ ಕೂಡ ಕಟ್ ಮಾಡಿದ್ದು. ಸೊ ಇದು ಕೂಡ ಚೆನ್ನಾಗಿದೆ, ನೋಡೋಣ ಆಡ್ ಮಾಡೋಕ್ಕಾಗುತ್ತೆ ಅಂತ. ಈ ಥರ ಬೇಬಿ ಸಾಪ್ಲಿಂಗ್ಸ್ ಎಲ್ಲ ನಮಗೆ ಬೇಡ, ಓನ್ಲಿ ಗ್ರೋ ಆಗಿರೋ ಸಾಪ್ಲಿಂಗ್ ಮಾತ್ರ ಇಟ್ಕೊಳ್ಳೋಣ. ಇದನ್ನೆಲ್ಲ ಆರ್ಡರ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಲಾಂಗು, ಶಾರ್ಟು, ಇದು ತುಂಬ ಸಣ್ಣದು. ಫಸ್ಟ್ ನಾವು ಲ್ಯಾವೆಂಡರ್ ಕಲರ್ ಫ್ಲವರ್ಸ್ನ ಹಾಕೊಳ್ಳೋಣ. ಈಗ ನಾನು ಈ ಸ್ಟೆಮ್ ಪಾರ್ಟ್ನ ಹಾಕೊಂತೀನಿ. ಡ್ರೈ ಆಗಿರೋ ಲೀವ್ಸ್ ಎಲ್ಲ ಕಟ್ ಮಾಡಿ ಒಂದು ಫ್ರೆಶ್ ಲೀವ್ಸ್ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಸ್ಮಾಲ್ ಲೀಫ್ನ ಆಡ್ ಮಾಡ್ತೀನಿ. ಸೊ ಈಗ ನಮ್ಮ ವಾಸ್ ರೆಡಿ ಆಗಿದೆ. ಸೊ ಲೆಟ್ಸ್ ಸಿ ದ ಫೈನಲ್ ಲುಕ್. ಈಗ ಇದು ನಮ್ಮ ಫೈನಲ್ ಲುಕ್, ನೋಡಿ ಹೇಗಾಗಿದೆ ಅಂತ. ಮಾತ್ರ ಸ್ವಲ್ಪ ವೇಸ್ಟ್ ಲೀವ್ಸ್ ಎಲ್ಲ ಇದೆ, ಅದನ್ನ ತಗೊಂಡೋಗಿ ದನಕ್ಕೆ ಹಾಕೋಣ. Thank you, bye bye.